ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ನಮ್ಮ ದಾಸವಾಳ ಗಿಡ ಎಷ್ಟು ಆರೋಗ್ಯವಾಗಿದೆ. ಗಿಡದ ತುಂಬ ಮೊಗ್ಗಿದೆ ನೋಡಿ. ಈ ಗಿಡದ ಇನ್ನೊಂದು ವಿಶೇಷ ಏನಂದರೆ 3 ದಾಸವಾಳ ಹೂನ ಒಂದು ಬಂಚ್ ಮಾಡಿದ್ರೆ ಯಾವ ಸ್ಟೈಲಲ್ಲಿ ಕಾಣಿಸುತ್ತೋ ಆ ರೀತಿ ಇರುತ್ತೆ. ನಮ್ಮ ಟೆರೆಸ್ ಗಾರ್ಡನಲ್ಲಿ ಒಟ್ಟು 3 ದಾಸವಾಳ ಗಿಡ ಇರೋದು. ಕೇಸರಿ, ಕೆಂಪು, ಬಿಳಿ ಬಣ್ಣದ್ದು. ನಮಗೆ ಕಾಮೆಂಟ್ಸ್ ಮೂಲಕ ಹೆಚ್ಚಾಗಿ ದಾಸವಾಳ ಗಿಡದ ಬಗ್ಗೆನೇ ಸಜೆಷನ್ ಕೇಳಿರೋದು. ದಾಸವಾಳ ಗಿಡಕ್ಕೆ ಇರುವೆ, ತಿಗಣೆ, ಹೇನು, ಬಸವನ ಹುಳ, ಕಣ್ಣಿಗೆ ಕಾಣದೇ ಇರೋಂಥ ಹುಳುಗಳು ಇವೆಲ್ಲ ಇರ್ತವೆ. ನಾವು ಇದೇ ಥರ ಸುಮಾರು ಸಮಸ್ಯೆಗಳನ್ನು ಫೇಸ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ಎಲೆ ಕಾಂಡದ ಮೇಲೆಲ್ಲ ಬೆಳ್ಳಗೆ ಮೊಟ್ಟೆ ಇಡೋದು, ಎಲೆ ಹಳದಿ ಆಗೋದು, ಇದ್ದಕ್ಕಿದ್ದಂಗೆ ಎಲೆ ಸುಟ್ಟಾಗೋದು, ಗಿಡ ಪೂರ್ತಿ ಬಾಡೋದಂಗೆ ಆಗೋದು, ಗಿಡದ ಬುಡದಲ್ಲಿ ಇರುವೆ ಗೂಡು ಮಾಡೋದು. ಕೆಲವರನ್ನು ನಾವು ವಿಚಾರಿಸಿದ್ದಕ್ಕೆ ಟ್ಯಾಲ್ಕಮ್ ಪೌಡರ್ ಯೂಸ್ ಮಾಡಿ ಅಂದರು, ಕೆಮಿಕಲ್ ಲಿಕ್ವಿಡ್ ಸ್ಪ್ರೇ ಮಾಡಿ ಅಂದರು. ಆದರೆ ಅದು ಯಾವುದು ಮಾಡೋಕ್ಕೆ ಮನಸ್ಸಾಗ್ದಿರ ನಾವೇ ಬೇರೆ ಬೇರೆ ರೀತಿ ಪ್ರಯತ್ನ ಪಟ್ವಿ. ಫೈನಲಿ 6-7 ತಿಂಗಳಾದಮೇಲೆ ಈ ಪೆಸ್ಟಿಸೈಡಿಂದ 100% ರಿಸಲ್ಟ್ ಸಿಕ್ತು. ಮುಖ್ಯವಾಗಿ ದಾಸವಾಳ ಗಿಡನ 6ರಿಂದ 7 ಗಂಟೆ ಬಿಸಿಲು ಬೀಳೋ ಜಾಗದಲ್ಲಿ ಇಡಬೇಕು. ಪಾಟಲ್ಲಿ ನೀರು ನಿಲ್ಲಬಾರ್ದು. ಪಾಟ್ ಮೇಲ್ಭಾಗ ಒಣಗಿದಾಗ ಮಾತ್ರ ನೀರು ಹಾಕಬೇಕು. ವರ್ಷಕ್ಕೆ ಒಂದು ಸಲ ದಾಸವಾಳ ಗಿಡದ 3ನೇ 1 ಭಾಗನ ಕಟ್ ಮಾಡಿದ್ರೆ ಹೆಚ್ಚು ಬ್ರಾಂಚಸ್ ಬಂದು ಹೆಚ್ಚಾಗಿ ಹೂ ಬಿಡುತ್ತೆ. 15 ದಿನಕ್ಕೆ ಒಂದು ಸಲ ಗೊಬ್ಬರ ಹಾಕಬೇಕು. ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಓಕೆ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. ಆ ಪೆಸ್ಟಿಸೈಡ್ ಮಾಡೋದು ಹೇಗೆ ನೋಡೋಣ. ಪೆಸ್ಟಿಸೈಡ್ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು: ಇದ್ದಿಲು, ಅರಿಶಿನ, ಚಕ್ಕೆ, ಲವಂಗ. ಈ 4ನ್ನು ಸಮ ಪ್ರಮಾಣದಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಇದ್ದಿಲಿಂದ ಗಿಡಕ್ಕಾಗೋ ಲಾಭ ಪ್ರಯೋಜನ ಏನು? ಹಾಗೆ ಅರಿಶಿನ ಇರ್ಬೋದು, ಚಕ್ಕೆ, ಲವಂಗ, ಒಂದೊಂದರಲ್ಲೂ ಒಂದೊಂದು ರೀತಿಯ ಗಿಡಗಳಿಗೆ ಪ್ರಯೋಜನ ಹಾಗೂ ಲಾಭಗಳಿವೆ. ಇವುಗಳನ್ನು ಇನ್ನೂ ಬೇರೆ ಬೇರೆ ರೀತಿ ಬಳಸ್ಕೋಬೋದು. ಅವೆಲ್ಲ ಹೇಳ್ತಾ ಹೋದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ಅದಕ್ಕಂತಾನೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀವಿ. ಗ್ರೈಂಡ್ ಆಗಿರೋ ಪೌಡರ್ನ ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ 3 ತಿಂಗಳವರೆಗೂ ಈ ಪೌಡರ್ನ ಬಳಸ್ಕೋಬೋದು. ಹಾಗೆ ಇದನ್ನು ಇನ್ನೊಂದಕ್ಕೂ ಬಳಸ್ಕೋಬೋದು. ಮಳೆಗಾಲದಲ್ಲಾಗಲಿ ಚಳಿಗಾಲದಲ್ಲಾಗಲಿ ತೇವಾಂಶ ಹೆಚ್ಚಾಗಿರೋದ್ರಿಂದ ಗಿಡದ ಬುಡ ಹಾಗೂ ಕಾಂಡ ಭಾಗದಲ್ಲಿ ಬೂಸ್ ಬಂದಂಗೆ ಆಗಿರುತ್ತೆ. ಅದಕ್ಕೂ ಸಿಂಪರಣೆ ಮಾಡ್ಬೋದು. ಗಿಡದ ಬುಡದಿಂದ ಸ್ವಲ್ಪ ಹಿಂದಕ್ಕೆ ಸುತ್ತಲೂ ಒಂದು 15 ಚಿಟಿಕೆ ವೃತ್ತಾಕಾರದಲ್ಲಿ ಹಾಕಿ ಗಿಡಕ್ಕೂ ಸ್ಪ್ರಿಂಕಲ್ ಮಾಡ್ಬೋದು. ಆರ್ಗ್ಯಾನಿಕ್ ಆಗಿರೋದ್ರಿಂದ ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ. ದಾಸವಾಳ ಗಿಡ ಮಾತ್ರ ಅಲ್ಲ, ನಮ್ಮ ಟೆರೆಸ್ ಗಾರ್ಡನಲ್ಲಿ ಇರೋ ಪ್ರತಿ ಗಿಡನೂ
ಹೀಗೆ ಸೂಪರಾಗಿದೆ. ನಮ್ಮ ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.